ನೆಲ್ಲಿಕಾಯಿ ಲೆಮನ್ ಜಿಂಜರ್ ಜ್ಯೂಸ್ ಮಾಡೋದಕ್ಕೆ 1 kg ನೆಲ್ಲಿಕಾಯಿ, ಒಂದು 100 ಗ್ರಾಮ್ ಜಿಂಜರು, ಆಮೇಲೆ ಒಂದು 6ರಿಂದ 8 ಲೆಮನ್. ಸೊ ಮೊದಲು ನೆಲ್ಲಿಕಾಯಿನ ಚೆನ್ನಾಗಿ ತುರ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಬೇಕಿದ್ರೆ ಹಾಕ್ಕೊಂಡು ಜ್ಯೂಸ್ ತೆಗಿಬೇಕು. ಜ್ಯೂಸ್ ತೆಗೆದು ಪಲ್ಪ್ ಒಂದು ಬೇರೆ ಕಡೆ ಮಾಡ್ಕೋಬೇಕು, ಫಿಲ್ಟರ್ ಮಾಡಿ. ಆಮೇಲೆ ಇದೇ ಥರ ಜಿಂಜರ್ ಕೂಡ ತೊಳೆದು ಕ್ಲೀನಾಗಿ ಅದನ್ನು ತುರಿದುಕೊಂಡು ಅದರಲ್ಲಿದ್ದು ಜ್ಯೂಸನ್ನು ತೆಗೆದು ಜ್ಯೂಸನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆಮೇಲೆ ಇಷ್ಟಾದಮೇಲೆ ಆ ಜ್ಯೂಸು ಎಷ್ಟಿದೆ ಅಂತ ಮೆಜರ್ ಮಾಡಿ ಇಟ್ಕೋಬೇಕು. ಅಷ್ಟೇ ಪ್ರಮಾಣದ್ದು ಸಕ್ಕರೆ ತಗೋಬೇಕು. ಸಕ್ಕರೆ ತಗೊಂಡು ಆ ಸಕ್ಕರೆಗೆ ಒಂದು ತೊಯ್ಯುವಷ್ಟು ನೀರು ಹಾಕೋಬೇಕು. ನೀರು ಹಾಕಿ ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಕುದಿಸಿ 2 ಎಳೆ ಪಾಕ ಮಾಡ್ಕೋಬೇಕು. ಈ 2 ಎಳೆ ಪಾಕ ತಯಾರು ಆದಂಗೆ ಇದಕ್ಕೆ ನಾವು ತಯಾರಿಸಿಟ್ಕೊಂಡಿರುವಂತಹ ನೆಲ್ಲಿಕಾಯಿ ಮತ್ತು ಜಿಂಜರ್, ಶುಂಠಿ ಇದು ರಸನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿದು ಮಿಕ್ಸ್ ಆಗಿ ರೆಡಿ ಆಗೋ ತನಕ ಒಂದು ಕಡೆ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರದ್ದು ಜ್ಯೂಸು ತೆಗೆದಿಟ್ಕೋಬೇಕು. ಆ ತೆಗೆದಿಟ್ಕೊಂಡಿರೋ ಜ್ಯೂಸನ್ನು ಕೊನೆಯಲ್ಲಿ ಮಿಕ್ಸ್ ಮಾಡಿ ಒಂದು ಕುದಿ ತಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಈ ಜ್ಯೂಸು ತಣ್ಣಗಾದ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೋಬೇಕು. ಈ ಥರ ತಯಾರಾಗಿದ್ದ ಜ್ಯೂಸು 1 ವರ್ಷದವರೆಗೂ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನೀರು ಬೆರೆಸ್ಕೊಂಡು ಕುಡಿಬಹುದು. ಉಳಿದಿರೋಂತಹ ಪಲ್ಪನ್ನು ಅದ್ರ ಜೊತೆಗೆ ಸಕ್ಕರೆ ಮತ್ತು ಪಪ್ಪಾಯ ಸೇರಿಸಿ ಜಾಮ್ ತಯಾರು ಮಾಡಿ ಇಟ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ.